Hello students, welcome to GDR Schooling Adda. So ಇವತ್ತಿನ ದಿನ ನಾವು 6th ಸ್ಟ್ಯಾಂಡರ್ಡ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ ನ ಸೋಷಿಯಲ್ ಸೈನ್ಸ್ ನ ಪಾರ್ಟ್ 2 ನಲ್ಲಿ ಬರುವಂತಹ ಫಸ್ಟ್ ಚಾಪ್ಟರ್ ಏನಿದೆ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾ. ಅದರ ಏನಪ್ಪಾ ಅಂದ್ರೆ ಫೋರ್ತ್ ಪಾರ್ಟ್ ಅಲ್ಲಿ ನೋಡ್ತಾ ಇದೀವಿ ಯಾರನ್ನ ವರ್ಧನಾಸ್. ಲಾಸ್ಟ್ ಥರ್ಡ್ ಪಾರ್ಟ್ ವಿಡಿಯೋ ಅಪ್ಲೋಡ್ ಮಾಡಿದೆ, ಅದರಲ್ಲಿ ಗುಪ್ತಾಸ್ ಬಗ್ಗೆ ನೋಡಿದ್ವಿ. ಸೊ ಇವಾಗ ವರ್ಧನಾಸ್ ಬಗ್ಗೆ ನೋಡೋಣ. ಫೋರ್ತ್ ಪಾರ್ಟ್ ಅಲ್ಲಿ ವರ್ಧನಾಸ್ ಬಗ್ಗೆ ನೋಡೋಣ. ಓಕೆ, ಸೊ ಯಾರ್ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಬಹುದು, ನಾನು ಅದನ್ನ ಆದಷ್ಟು ಬೇಗ ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ. ಓಕೆ, ಸೊ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ. ವರ್ಧನಾಸ್. ಓಕೆ, ಸೊ ಸೋಷಿಯಲ್ ಸೈನ್ಸ್ ಒನ್ಸ್ ಅಗೇನ್ ಐ ಆಮ್ ಟೆಲಿಂಗ್ ಕರ್ನಾಟಕ ಸ್ಟೇಟ್ ಬೋರ್ಡ್ ಸಿಲೆಬಸ್ 6th ಸ್ಟ್ಯಾಂಡರ್ಡ್ ಸೋಷಿಯಲ್ ಸೈನ್ಸ್ ಪಾರ್ಟ್ 2 ನಲ್ಲಿ ಬರುವಂತಹ ಫಸ್ಟ್ ಚಾಪ್ಟರ್ ಏನ್ಷಿಯಂಟ್ ಡೈನಾಸಿಟೀಸ್ ಆಫ್ ನಾರ್ತ್ ಇಂಡಿಯಾದ ಪಾರ್ಟ್ 4 ವರ್ಧನಾಸ್. ಓಕೆ, ಸೊ ಗುಪ್ತರ ನಂತರ ಏನಪ್ಪಾ ಅಂತಂದ್ರೆ ಆಫ್ಟರ್ ಗುಪ್ತಾಸ್ ಇಲ್ಲಿ ವರ್ಧನಾಸ್ ಎಂಪೈರ್ ಸ್ಟಾರ್ಟ್ ಆಗುತ್ತೆ. ಸೊ ಅದರ ಬಗ್ಗೆ ನಾವು ಇವತ್ತು ನೋಡೋಣ. ಲೆಟ್ಸ್ ಸ್ಟಾರ್ಟ್ ದಿ ಚಾಪ್ಟರ್. ಓಕೆ, ವರ್ಧನಾಸ್. ಆಫ್ಟರ್ ದ ಡಿಕ್ಲೈನ್ ಆಫ್ ದ Gupta Empire, many independent dynasties arose in North India. The Pushyabhuti dynasty was the most prominent among them. Prabhakara Vardhana, Rajavardhana, and Harshavardhana were the prominent rulers of this dynasty. Let's know more about Harshavardhana. Okay, so Vardhana dynasty ಏನಪ್ಪಾ ಅಂತಂದ್ರೆ ಮೂಲತಃ ಇದನ್ನ ಪುಷ್ಯಭೂತಿ ಡೈನಾಸಿಟಿ ಅಂತ ಹೇಳಿ ಕರೀತಾರೆ. ಓಕೆ, ಗುಪ್ತಾ ಎಂಪೈರ್ ಡಿಕ್ಲೈನ್ ಆದ ಮೇಲೆ ತದನಂತರದಲ್ಲಿ ಬಹಳಷ್ಟು ಡೈನಾಸಿಟಿಗಳು ಇಂಡಿಪೆಂಡೆಂಟ್ ಆಗಿ ರೂಲ್ ಮಾಡಕ್ ಸ್ಟಾರ್ಟ್ ಮಾಡಿತು ನಾರ್ತ್ ಇಂಡಿಯಾದಲ್ಲಿ. ಅದೆಲ್ಲದರಲ್ಲಿ ಫೇಮಸ್ ಆಗಿರೋದು ಪುಷ್ಯಭೂತಿ ಡೈನಾಸಿಟಿ ಅಂತ ಹೇಳಿ. ಸೊ ಇದೊಂದು ಏನಪ್ಪಾ ಅಂತಂದ್ರೆ ಪ್ರಾಮಿನೆಂಟ್ ಆಗಿತ್ತು ಎಲ್ಲ ಡೈನಾಸಿಟಿಗಳಲ್ಲಿ ಅಂತ ಹೇಳ್ಬಹುದು. ಪ್ರಭಾಕರ ವರ್ಧನ, ರಾಜವರ್ಧನ ಮತ್ತೆ ಹರ್ಷವರ್ಧನ ಇವರೇನಿದ್ದಾರೆ ಪ್ರಾಮಿನೆಂಟ್ ರೂಲರ್ಸ್ ಆಗಿದ್ರು ವರ್ಧನ ಡೈನಾಸಿಟಿದು, ಅಂದ್ರೆ ಪುಷ್ಯಭೂತಿ ಡೈನಾಸಿಟಿದು. ಓಕೆ, ಸೊ ಈ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಪುಷ್ಯಭೂತಿ ಡೈನಾಸಿಟಿನೇ ವರ್ಧನಾಸ್ ಡೈನಾಸಿಟಿಯಲ್ಲಿ ಬರುತ್ತೆ. ವರ್ಧನರ ಒಂದು ಡೈನಾಸಿಟಿ ಏನಪ್ಪಾ ಅಂದ್ರೆ ಪುಷ್ಯಭೂತಿ ಡೈನಾಸಿಟಿ ಅಂತ ನೋಡಬಹುದು. ಓಕೆ, ಸೊ ಇದರಲ್ಲಿ ಎಲ್ಲರಿಗಿಂತ ಫೇಮಸ್ ಆಗಿರೋದು ಹರ್ಷವರ್ಧನ. ಸೊ ಹರ್ಷವರ್ಧನನ ಬಗ್ಗೆ ಇವತ್ತು ನಾವು ಡೀಟೇಲ್ ಆಗಿ ನೋಡೋಣ. ಹರ್ಷವರ್ಧನ ವಾಸ್ ದಿ ಯಂಗ್ ಮ್ಯಾನ್ ಆಫ್ 16 when he ascended the throne. By this time, many tragedies had happened in his life. After the death of his father, Prabhakara Vardhana, his brother Rajavardhana came to power. The younger sister Rajashri was married to Grihavarman of Maukhari family. An evil king of Malwa killed Grihavarman and imprisoned Rajashri in Kanauj. Then Rajvardhana marched and defeated the Malwa army but was killed by Shashank of Gauda Desha. In such difficult situation, Harshavardhana came to power. ಏನ್ ಹೇಳ್ತಾರಪ್ಪ ಅಂದ್ರೆ ಹರ್ಷವರ್ಧನ ಸಿಂಹಾಸನವನ್ನ ಏರಿದಾಗ, ಥ್ರೋನ್ ಅನ್ನ ಅವನು ಒಪ್ಕೊಂಡಾಗ ಎಷ್ಟು ವಯಸ್ಸಿತ್ತು ಅವನಿಗೆ? ಓನ್ಲಿ 16 years ಏಜ್ ಆಗಿತ್ತು. ಏನಪ್ಪಾ ಸಿಚುವೇಶನ್ ಬಂದಿತ್ತು ಆ ಟೈಮ್ ಅಲ್ಲಿ ಅಂತಂದ್ರೆ ಬಹಳಷ್ಟು ಟ್ರಾಜಿಡೀಸ್ ಆಲ್ರೆಡಿ ಅವನ ಲೈಫ್ ಅಲ್ಲಿ ಆಗಿ ಹೋಗಿತ್ತು. ಅಂತ ಸಂದರ್ಭದಲ್ಲಿ ಏನಾಗಿತ್ತಪ್ಪ ಅಂದ್ರೆ ಆಫ್ಟರ್ ಹಿಸ್ ಫಾದರ್ಸ್ ಡೆತ್, ಪ್ರಭಾಕರ ವರ್ಧನನ ಡೆತ್ ಆಯ್ತು. ಡೆತ್ ಆದ್ಮೇಲೆ ಏನಪ್ಪಾ ಅಂದ್ರೆ ಅವನ ಬ್ರದರ್ ಆಗಿರುವಂತಹ ಎಲ್ಡರ್ ಬ್ರದರ್ ಆಗಿರುವಂತಹ ರಾಜವರ್ಧನ ಪವರ್ ಬರ್ತಾನೆ. ರಾಜವರ್ಧನ ಪವರ್ ಬಂದ್ಮೇಲೆ ಅವರ ಯಂಗರ್ ಸಿಸ್ಟರ್ ಏನಿರ್ತಾಳೆ ರಾಜಶ್ರೀ ಅಂತ ಹೇಳಿ, ಅವರನ್ನ ಗೃಹವರ್ಮನ್ ಅಂತ ಅನ್ನೋ ವ್ಯಕ್ತಿಗೆ ಮದುವೆ ಮಾಡಿಕೊಟ್ಟಿರ್ತಾರೆ. ಆ ಗೃಹವರ್ಮನ್ ಅನ್ನ ಏನಾಗುತ್ತಪ್ಪ ಅಂದ್ರೆ ಮೌಖರಿ ಫ್ಯಾಮಿಲಿಯ ಗೃಹವರ್ಮನ್ ಇದ್ದಾನೆ, ಅವನನ್ನ ಮಾಳ್ವಾದ ಒಬ್ಬ ರಾಜ ಏನಿರ್ತಾನೆ ಅವನ್ ಏನ್ ಮಾಡ್ತಾನಪ್ಪ ಅಂದ್ರೆ ಕೊಂದು ಏನ್ ಮಾಡ್ತಾನಪ್ಪ ಅಂದ್ರೆ ಇವರ ಸಿಸ್ಟರ್ ಏನಿರ್ತಾರೆ ರಾಜಶ್ರೀ, ಅವಳನ್ನ ಬಂಧನದಲ್ಲಿ ಇಡ್ತಾನೆ, ಇಂಪ್ರಿಸನ್ ಮಾಡ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಸೊ ಅವಳನ್ನ ಬಿಡಿಸ್ಬೇಕು ಅಂತ ರಾಜವರ್ಧನ ಅವನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ, ಮಾಳ್ವಾ ಆರ್ಮಿಗೆ. ಸೊ ಮಾಳ್ವಾ ಆರ್ಮಿಯನ್ನ ಅವ್ನು ಡೆಫಿಟ್ ಮಾಡ್ತಾನೆ, ಹೌದು. ಬಟ್ ಶಶಾಂಕ, ಗೌಡ ದೇಶದ ಶಶಾಂಕ ಏನ್ ಮಾಡ್ತಾನಪ್ಪ ಅಂದ್ರೆ ರಾಜವರ್ಧನನನ್ನ ಕೊಂದು ಬಿಡ್ತಾನೆ. ಇಂತಹ ಎಲ್ಲಾ ಸಿಚುವೇಶನ್ ಗಳಲ್ಲಿ, ಎಂತಹ ಒಂದು ಸಂಕಟದ ಪರಿಸ್ಥಿತಿಯಲ್ಲಿ ಏನಾಗತ್ತಪ್ಪ ಅಂದ್ರೆ ಹರ್ಷವರ್ಧನ ಪವರ್ ಬರ್ತಾನೆ. ಯಾಕಂದ್ರೆ ನೆಕ್ಸ್ಟ್ ಪವರ್ ಬರ್ಲಿಕ್ಕೆ ಯಾರು ಎಲ್ಡರ್ಸ್ ಇರಲ್ಲ. ಸೊ ಹಾಗಾಗಿ ಹರ್ಷವರ್ಧನ ಈ ಸಿಚುವೇಶನ್ ಅಲ್ಲಿ ಪವರ್ ಬರ್ತಾನೆ. In the meantime, he found Rajashri, the widow sister, who was wandering in the Vindhya mountains after her release from custody. Later, his brother-in-law Grihavarman's Maukhari kingdom came under the rule of Harshavardhana. He made Kanauj of Maukhari as his capital.
ಓಕೆ, ಸೊ ಏನಾಗುತ್ತೆ ಇದ ನಂತರದಲ್ಲಿ ಮೀನ್ ಟೈಮ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಹರ್ಷವರ್ಧನಿಗೆ ಅವನ ಅಕ್ಕ ಏನಿರ್ತಾಳೆ ರಾಜಶ್ರೀ, ಅವಳು ಸಿಕ್ಬಿಡ್ತಾಳೆ. ಅವಳು ಪಾಪ ವಿಧವೆ ಆಗಿದ್ದು, ಅವಳು ಇಂಪ್ರಿಸನ್ ಇಂದ ಫ್ರೀ ಆದ್ಮೇಲೆ ವಿಂಧ್ಯ ಪರ್ವತಗಳಲ್ಲಿ ಅಲ್ದಾಡ್ತಾ ಇದ್ಲು. ಆ ಸಮಯದಲ್ಲಿ ಅವನಿಗೆ ಸಿಗ್ತಾಳೆ. ಓಕೆ, ಸೊ ತದನಂತರದಲ್ಲಿ ಏನ್ ಮಾಡ್ತಾರೆ ಹರ್ಷವರ್ಧನ್ ಅಂತಂದ್ರೆ ಗೃಹವರ್ಮನ ಒಂದು ಏನು ಮೌಕರಿ ಕಿಂಗ್ಡಮ್ ಏನಿರುತ್ತೆ ಅದು ಇವನ ಅಧಿಕಾರಕ್ಕೆ ಬರುತ್ತೆ, ಇವನ ಆಡಳಿತದಲ್ಲಿ ಬರುತ್ತೆ. ಸೊ ಅದಾದ್ಮೇಲೆ ಕನೌಜ್ನ ಮೌಖರಿ ಏನಿದೆ, ಕನೌಜ್ ಏನಿದೆ ಅದನ್ನ ಕ್ಯಾಪಿಟಲ್ ಮಾಡ್ಕೋತಾನೆ. ಮೌಖರಿಯ ಒಂದು ಕನೌಜ್ ಅನ್ನೋ ಪ್ರದೇಶವನ್ನ ಏನೇನ್ ಮಾಡ್ತಾನಪ್ಪ ಅಂದ್ರೆ ತನ್ನ ರಾಜಧಾನಿಯಾಗಿ ಮಾಡ್ಕೊಳ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ದೆನ್ ಹಿ ವಾರ್ ಆನ್ Sashanka, who had killed his brother Rajavardhana, later organized enough army and won Kashmir and Sindh province. He then invaded South India. In South India, he was defeated by Pulakeshi II, a Kannada ruler of Chanakya dynasty on the bank of Narmada. Overall, having control of North India, Harshavardhana ruled for nearly 40 years. Harshavardhana had a close relation with the Chinese traveler Huan Stang. ಓಕೆ, ಸೊ ಇದೇನಾಗ್ತದೆ ಇದಂದ್ರೆ ಕ್ಯಾಪಿಟಲ್ ಮಾಡ್ಕೋತಾನೆ ಕನೌಜನ್ನ. ಅದಾದ್ಮೇಲೆ ತನ್ನ ರಾಜಧಾನಿಯನ್ನ ತನ್ನ ರಾಜ್ಯವನ್ನ ಎಕ್ಸ್ಪಾಂಡ್ ಮಾಡ್ಬೇಕನ್ನೋ ಒಂದು ಖುಷಿಯಲ್ಲಿ ಅವನು ಮುಂದೆ ಬರ್ತಾನೆ. ಅದ್ರ ನಂತರದಲ್ಲಿ ಇನ್ನೊಂದೇನಪ್ಪಾ ಅಂದ್ರೆ ರಾಜವರ್ಧನ್ ಇವ್ರ ಬ್ರದರ್ನ ಯಾರು ಕೊಂದಿರ್ತಾರಲ್ಲ ಶಶಾಂಕ ಅಂತ ಹೇಳಿ, ಗೌಡ ದೇಶದ ಶಶಾಂಕ, ಅವನನ್ನ ಕೂಡ ಸಾಯಿಸ್ಬೇಕಂತ ಇವನ ಮನಸ್ಸಲ್ಲಿ ಇರುತ್ತೆ. ಸೊ ಹುಡ್ಕೊಂಡು ಹೋಗಿ ಅವನನ್ನ ಸಾಯಿಸ್ತಾನೆ. ತದನಂತರದಲ್ಲಿ ಏನಪ್ಪಾ ಅಂದ್ರೆ ಆರ್ಮಿಯನ್ನ ಎನ್ಹಾನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಕಾಶ್ಮೀರ್ ಮತ್ತೆ ಸಿಂಧ್ ಪ್ರಾಂತಗಳನ್ನ ಕೂಡ ಗೆಲ್ಕೋತಾನೆ. ಗೆಲ್ದ ಮೇಲೆ ಇವನೇನಪ್ಪ ಅಂದ್ರೆ ಸೌತ್ ಇಂಡಿಯಾ ಹತ್ರ ಬರ್ತಾನೆ. ಸೌತ್ ಇಂಡಿಯಾದಲ್ಲಿ ಕೂಡ ಜನರನ್ನ ಸೋಲಿಸಬೇಕು, ರಾಜರನ್ನ ಸೋಲಿಸಬೇಕು, ವಶ ಪಡಿಬೇಕು ಎಲ್ಲರನ್ನು ಅಂತ ಹೇಳಿ ಬರ್ತಾನೆ. ಆ ಒಂದು ಸಮಯದಲ್ಲಿ ನರ್ಮದಾ ನದಿಯ ದಂಡೆಯ ಮೇಲೆ ಚಾಲುಕ್ಯ ಡೈನಾಸಿಟಿಯ ಏನು ಪುಲಕೇಶಿ, ಇಮ್ಮಡಿ ಪುಲಕೇಶಿ ಅಂತ ಕನ್ನಡದಲ್ಲಿ ಹೇಳ್ತೀವಿ, ಪುಲಕೇಶಿ II ಏನಿದ್ದಾನೆ, ಸೆಕೆಂಡ್ ಪುಲಕೇಶಿ, ಅವನ ಜೊತೆಗೆ ಇವನ ಯುದ್ಧ ಆಗ್ತದೆ ಹರ್ಷವರ್ಧನ್. ಆ ಯುದ್ಧದಲ್ಲಿ ಪುಲಕೇಶಿ ಗೆಲ್ತಾನೆ, ಹರ್ಷವರ್ಧನ ಸೋತ್ ಹೋಗ್ತಾನೆ. ಓಕೆ, ಸೊ ಇದಷ್ಟು ಬಿಟ್ರೆ 40 ವರ್ಷಗಳ ಕಾಲ, 40 ಇಯರ್ಸ್, ನಿಯರ್ಲಿ 40 ಇಯರ್ಸ್ ಹರ್ಷವರ್ಧನ ರೂಲಿಂಗ್ ಮಾಡ್ತಾನೆ. ಓಕೆ, ಸೊ ಇವನಿಗೆ ಚೈನೀಸ್ ಟ್ರಾವೆಲರ್ ಏನಿರ್ತಾನೆ ಹುಯೆನ್ ಸಾಂಗ್, ಇವನ ಜೊತೆಗೆ ಒಂದು ಕ್ಲೋಸ್ ರಿಲೇಷನ್ ಇರುತ್ತೆ. ಯಾರಿಗೆ? ಹರ್ಷವರ್ಧನ್ಗೆ. ಓಕೆ, ಲಿಟ್ರೇಚರ್ ಅಲ್ಲಿ ನೋಡ್ಬೇಕಾದ್ರೆ ಇದರಲ್ಲಿ Harshavardhana was not only a warrior but also a poet. Harshavardhana himself penned plays in Sanskrit, Priyadarshika, Ratnavalli, and Nagananda. He had patronized poets like Banabhatta. Banabhatta wrote Harishcharita, a biography of Harshavardhana. A lover of education, Harshavardhana gave endowment to Nalanda University. ಓಕೆ, ಸೊ ಏನಪ್ಪಾ ಅಂತಂತಂದ್ರೆ ನಳಂದ ಯೂನಿವರ್ಸಿಟಿಗೂ ಕೂಡ ತುಂಬಾ ಕೊಡುಗೆಗಳನ್ನ ಕೊಟ್ಟಿದ್ದಾನೆ. ಲಿಟ್ರೇಚರ್ ಅಲ್ಲಿ ಹರ್ಷವರ್ಧನ್ ಹೇಳ್ಬೇಕಂತಂದ್ರೆ ಇವನು ಬರೀ ವಾರಿಯರ್ ಮಾತ್ರ ಅಲ್ಲ, ಇವನು ಕವಿ ಕೂಡ ಆಗಿದ್ದ. ಇವನು ಬಹಳಷ್ಟು ಸಂಸ್ಕೃತ ಪದ್ಯಗಳನ್ನು ಕೂಡ ಬರ್ದಿದ್ದಾನೆ, ಪೋಯಂಗಳನ್ನ ಬರ್ದಿದ್ದಾನೆ. ಪ್ರಿಯದರ್ಶಿಕ, ರತ್ನವಲ್ಲಿ ಮತ್ತೆ ನಾಗನಂದ ಅಂತ ಹೇಳಿ. ಸೊ ಅದಷ್ಟೇ ಅಲ್ಲದೆ ಇವನ್ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಬಾಣಭಟ್ಟ ಅನ್ನೋ ಒಬ್ಬ ಸಾಹಿತ್ಯಕಾರನಿಗೂ ಕೂಡ ಪೋಷಣೆ ನೀಡ್ತಾನೆ ಕವಿಗೆ. ಓಕೆ, ಸೊ ಬಾಣಭಟ್ಟ ಬರೆದಂತದ್ದು ಹರಿಶ್ಚರಿತ ಅಂತ ಹೇಳಿ. ಹರಿಶ್ಚರಿತ ಅಂದ್ರೆ ಹರ್ಷವರ್ಧನ ಒಂದು ಬಯೋಗ್ರಫಿ ಆಗಿತ್ತು. ಈ ಒಂದು ಪುಸ್ತಕವನ್ನ ಯಾರು ಬರೀತಾರ ಅಂದ್ರೆ ಬಾಣಭಟ್ಟ. ಬಾಣಭಟ್ಟ ಯಾರಪ್ಪ ಅಂದ್ರೆ ಹರ್ಷವರ್ಧನನ ಒಂದು ಏನಪ್ಪಾ ಅಂತಂತಂದ್ರೆ ಆಸ್ಥಾನದಲ್ಲಿರುವಂತಹ ಕವಿಯಾಗಿದ್ದ. ಓಕೆ, ಸೊ ಹರ್ಷವರ್ಧನ ಎಜುಕೇಶನ್ ಬಗ್ಗೆ ಕೂಡ ತುಂಬಾ ಅವನಿಗೆ ಆಸಕ್ತಿ ಇತ್ತು. ಹಾಗಾಗಿ ಅವನೇನ್ ಮಾಡ್ತಾನಪ್ಪ ಅಂತಂತಂದ್ರೆ ನಳಂದ ಯೂನಿವರ್ಸಿಟಿಗೂ ಕೂಡ ಬಹಳಷ್ಟು ದಾನ ಧರ್ಮಗಳನ್ನ ಕೊಟ್ಟು ಅದನ್ನ ಮುಂದೆ ಬೆಳೆಸಲಿಕ್ಕೆ ತುಂಬಾನೇ ಒಂದು ಪ್ರಯತ್ನವನ್ನ ಮಾಡಿದ್ದ ಅಂತ ಹೇಳಿ ನಾವು ನೋಡಬಹುದು. ಧರ್ಮದ ವಿಷಯದಲ್ಲಿ ಬಂದಾಗ ಹರ್ಷವರ್ಧನ ವಾಸ್ ಟಾಲರೆಂಟ್ ಟು ಆಲ್ ಧರ್ಮಾಸ್, ವಿಚ್ ಮೀನ್ಸ್ he respected all the religions. Although originally he was a Shaivite, he gave great importance to Buddhism, organized religious conference in Kanauj and ಪ್ರಯಾಗ್. ಹರ್ಷವರ್ಧನ ಎಲ್ಲಾ ಧರ್ಮಗಳ ಅನುಯಾಯಿಯಾಗಿದ್ದ, ಸರ್ವಧರ್ಮ ಅನುಯಾಯಿಯಾಗಿದ್ದ, ಎಲ್ಲಾ ಧರ್ಮಗಳಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದ. ಅದೇ ರೀತಿ ಅವನೇನಪ್ಪಾ ಅಂದ್ರೆ ಬುದ್ಧಿಸಂಗೆ ಜಾಸ್ತಿ ಒಂದು ಬೆಳವಣಿಗೆಗೆ ಸಹಾಯ ಮಾಡ್ದಂತ ನೋಡಬಹುದು. ಓಕೆ, ಸೊ ರಿಲಿಜಿಯಸ್ ಕಾನ್ಫರೆನ್ಸ್ ಏನಾಗ್ತಾ ಇತ್ತು, ಅವುಗಳನ್ನ ಕೂಡ ಅವನು ಆರ್ಗನೈಸ್ ಮಾಡ್ದ ಅಂತ ಹೇಳಿ ನಾವು ನೋಡ್ತಾ ಇದ್ದೇವೆ. ಓಕೆ, ಸೊ ಕನೌಜ್ ಮತ್ತೆ ಪ್ರಯಾಗರಾಜದಲ್ಲಿ ಏನಪ್ಪಾ ಅಂತಂತಂದ್ರೆ ಬೌದ್ಧ ಸಮ್ಮೇಳನಗಳ ನಡೀಲಿಕ್ಕೆ ಅವನ್ ಏನ್ ಮಾಡ್ದಪ್ಪ ಅಂದ್ರೆ ಸಹಾಯ ಮಾಡಿದ್ದ ಅಂತ ಹೇಳಿ ನಾವು ನೋಡ್ತೇವೆ.
ಓಕೆ, ಸೊ ಹರ್ಷವರ್ಧನ ಡೈನಾಸಿಟಿ ಯಾವ ರೀತಿ ಇತ್ತು ಅಂತ ಹೇಳಿ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡಿ, ಇದೆಲ್ಲ ಕೂಡ ಏನಪ್ಪಾ ಅಂತಂದ್ರೆ ಹರ್ಷವರ್ಧನನ ಆಳ್ವಿಕೆಯಲ್ಲಿ ಬರುವಂತಹದ್ದು. ಓಕೆ, ಸೊ ಇದಿಷ್ಟು ನೋಡಬಹುದಾಗಿದೆ. ಇಲ್ಲಿ ಪಿಂಕ್ ಕಲರ್ ಒಳಗೆ ಏನ್ ಕೊಟ್ಟಿದಾರೋ ಇದೆಲ್ಲವೂ ಏನಪ್ಪಾ ಅಂದ್ರೆ ಹರ್ಷವರ್ಧನ ಸ್ಥಾನದಲ್ಲಿ ಆಳ್ವಿಕೆಯಲ್ಲಿ ಬರ್ತಾ ಇತ್ತು ಅಂತ ಹೇಳಿ ನಾವು ನೋಡಬಹುದು. ಹುಯೆನ್ಸಾಂಗ್ ಬಗ್ಗೆ ನೋಡೋಣ. Huensang was a famous Chinese traveler. He came to India about 1400 years ago. He traveled in India for 15 years and studied Buddhist literature. He also studied at Nalanda University. He stayed for many years in the court of Harshavardhana. He recorded his experiences in India in CUK, Record of Western Kingdoms, a travelogue. ಓಕೆ, ಸೊ ಇಲ್ಲೇನ್ ಹೇಳ್ತಾರಪ್ಪ ಅಂದ್ರೆ ಹುಯೆನ್ಸಾಂಗ್ ಅನ್ನೋ ನೀವೇನಪ್ಪಾ ಅಂತಂದ್ರೆ ಚೈನೀಸ್ ಟ್ರಾವೆಲರ್ ಆಗಿದ್ದ. ಇವನು 1400 ಇಯರ್ಸ್ ಮೊದಲಲ್ಲಿ ಇಂಡಿಯಾಗೆ ಬಂದಿದ್ದ. ಸೊ ಬಂದಾಗ ಏನಾಗ್ತದೆಪ್ಪ ಅಂದ್ರೆ ಇವನು ಪೂರ್ತಿ ಇಂಡಿಯಾ ಎಲ್ಲ ಟ್ರಾವೆಲ್ ಮಾಡಿ ನೋಡ್ತಾನೆ. ಸುಮಾರು 15 ವರ್ಷಗಳ ಕಾಲ ಇವನು ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಾನೆ. ಮತ್ತೆ ಬುದ್ಧಿಸ್ಟ್ ಲಿಟ್ರೇಚರ್ ಬಗ್ಗೆ ಇವನು ಸ್ಟಡಿ ಮಾಡ್ತಾನೆ. ಇದಷ್ಟೇ ಅಲ್ಲದೆ ನಳಂದ ಯೂನಿವರ್ಸಿಟಿಯಲ್ಲಿ ಕೂಡ ಇವನು ವಿದ್ಯಾಭ್ಯಾಸ ಮಾಡಿ ಹರ್ಷವರ್ಧನನ ಸ್ಥಾನದಲ್ಲಿ ಬಹಳಷ್ಟು ವರ್ಷಗಳ ಕಾಲ ತೆಗಿತಾನೆ. ತಾನು ನೋಡಿದಂತಹ ಪ್ರತಿಯೊಂದು ಘಟನೆಗಳನ್ನ ಕೂಡ ಮತ್ತೆ ಧರ್ಮದ ವಿದ್ಯಾಭ್ಯಾಸ ಅವನು ಏನ್ ಮಾಡಿರ್ತಾನೆ ಅದರ ಬಗ್ಗೆ ಕೂಡ ಅವನು ಏನ್ ಮಾಡ್ತಾನಪ್ಪ ಅಂದ್ರೆ ತನ್ನ ಒಂದು ಪುಸ್ತಕವಾದಂತಹ CUK ಅನ್ನೋ ಅಲ್ಲಿ ಪುಸ್ತಕದಲ್ಲಿ ದಾಖಲೆಗಳನ್ನ ಬರೀತಾನೆ, ತನ್ನ ಎಕ್ಸ್ಪೀರಿಯನ್ಸ್ ಗಳನ್ನ ಬರೆದಿಡ್ತಾನೆ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ಈ CUK ಅಂತಂದ್ರೆ ರೆಕಾರ್ಡ್ ಆಫ್ ವೆಸ್ಟರ್ನ್ ಕಿಂಗ್ಡಮ್ಸ್ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ನೆಕ್ಸ್ಟ್ ಬಂದು ನಳಂದ ಯೂನಿವರ್ಸಿಟಿ. Nalanda University in the present Bihar state was famous for more than 6 centuries from the time of Gupta period. It was a famous university in ancient India. Thousands of students from foreign countries like Japan, China, etc. used to come here to study. There were 8 large schools and 3 large libraries. Although Buddhism was the main subject of study here, Veda, Yoga, medicine, and other subjects were also taught in due course of time. On account of many attacks, books in the university were set on fire. Great scholars died. Nalanda University lost its reputation due to all these reasons. Huensang had spent many years in this ಕಾಲೇಜ್. ಓಕೆ, ಸೊ ಇಲ್ಲಿ ನಳಂದ ಯೂನಿವರ್ಸಿಟಿ ಬಗ್ಗೆ ಹೇಳೋದಾದ್ರೆ ನಳಂದ ಯೂನಿವರ್ಸಿಟಿ ಏನಪ್ಪಾ ಅಂತಂದ್ರೆ ಗುಪ್ತರ ಕಾಲದಿಂದನೂ ಕೂಡ ತುಂಬಾ ಫೇಮಸ್ ಆಗಿತ್ತು. ಆ ಸಮಯದಿಂದನೂ ಕೂಡ ನಳಂದ ಯೂನಿವರ್ಸಿಟಿ ಏನಪ್ಪಾ ಅಂತಂದ್ರೆ ಒಂದು ವಿದ್ಯಾಭ್ಯಾಸಕ್ಕೆ ಫೇಮಸ್ ಆಗಿರುವಂತದ್ದು 600 ವರ್ಷಗಳ ಹಿಂದ್ಗಡೆಯಿಂದಾನೆ. ಓಕೆ, 600 ವರ್ಷಗಳಷ್ಟು ಜಾಸ್ತಿ ಸಮಯ ಅದೇನಾಗಿತ್ತಪ್ಪ ಅಂದ್ರೆ ತುಂಬಾ ಫೇಮಸ್ ಆಗಿತ್ತು ಅಂತ ಹೇಳಿ ನಾವು ನೋಡಬಹುದು. ಓಕೆ, ಈಗಿನ ಏನಪ್ಪಾ ಅಂತಂದ್ರೆ ಬಿಹಾರ್ ಪ್ರದೇಶದಲ್ಲಿ ಇದು ಸ್ಥಿತವಾಗಿತ್ತು. ಈಗ ಕೂಡ ಅದರ ಅವಶೇಷಗಳಲ್ಲಿ ನೋಡಕ್ ಸಿಗುತ್ತದೆ. ಓಕೆ, ಸೊ ಇಲ್ಲೇನಾಗುತ್ತಪ್ಪ ಅಂತಂದ್ರೆ ತುಂಬಾ ಫೇಮಸ್ ಆಗಿದ್ದು ಇಲ್ಲಿ ಬೇರೆ ಬೇರೆ ಹೊರಗಡೆ ದೇಶದಿಂದ ಕಲಿಲಿಕ್ಕೆ ಜನ ಬರ್ತಾ ಇದ್ರು. ಜಪಾನ್ ಇಂದ ಆಗಿರ್ಬೋದು, ಚೀನಾದಿಂದ ಆಗಿರ್ಬೋದು, ಈ ಫಾರಿನ್ ಕಂಟ್ರೀಸ್ ಗಳಿಂದ ಅಲ್ಲಿ ಸ್ಟಡಿ ಮಾಡ್ಲಿಕ್ಕೆ ತುಂಬಾ ಜನ ಬರ್ತಾ ಇದ್ರು. ಅಲ್ಲೇ ಉಳ್ಕೊಳ್ತಾ ಇದ್ರು, ಅಲ್ಲಿ ಸ್ಟಡಿ ಮಾಡ್ತಾ ಇದ್ರು. ಇಲ್ಲಿಯ ಮೇನ್ ಏನಪ್ಪಾ ಅಂತಂತಂದ್ರೆ ಒಟ್ಟಾಗಿ 8 ದೊಡ್ಡ ದೊಡ್ಡ ಶಾಲೆಗಳಲ್ಲಿದ್ದು 3 ದೊಡ್ಡ ದೊಡ್ಡ ಲೈಬ್ರರಿಗಳಿತ್ತು. ಓಕೆ, ಸೊ ಇದೆಲ್ಲದರ ಮಧ್ಯದಲ್ಲಿ ಇಲ್ಲಿ ಬುದ್ಧಿಸಂನ ಜಾಸ್ತಿ ಅಧ್ಯಯನ ಮಾಡ್ಲಿಕ್ಕೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ರು. ಬುದ್ಧಿಸಂ ಬಗ್ಗೆ ಇಲ್ಲಿ ಮೇನ್ ಆಗಿ ಸ್ಟಡಿ ಮಾಡ್ಲಿಕ್ಕೆ ಸಿಗ್ತಾ ಇತ್ತು. ಇದನ್ನ ಬಿಟ್ಟು ವೇದಗಳ ಬಗ್ಗೆ, ಯೋಗದ ಬಗ್ಗೆ, ಮೆಡಿಸನ್ ಬಗ್ಗೆ ಕೂಡ ಇಲ್ಲಿ ತಿಳಿಸ್ಲಾಗ್ತಾ ಇತ್ತು ಟೈಮ್ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲೇನಾಗುತ್ತೆ ತುಂಬಾನೇ ಬಹಳಷ್ಟು ಹೊರದೇಶದ ರಾಜ್ಯದಿಂದ ರಾಜರು ಬಂದು ಅಟ್ಯಾಕ್ ಮಾಡಿ ಇದನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ಹೀಗಾಗಿ ಏನಾಗಿದೆ ಅಂದ್ರೆ ತುಂಬಾ ಬುಕ್ಸ್ ಗಳೆಲ್ಲ ಬೆಂಕಿಗೆ ಸಿಕ್ಕಾಕೊಂಡು ಹಾಳಾಗಿ ಹೋಗಿದೆ. ನಳಂದ ಯೂನಿವರ್ಸಿಟಿ ಹಾಳಾಗೋದಿಕ್ಕೆ ಹೊರಗಿನ ದೇಶದಿಂದ ಬಂದಂತಹ ಅರಸರ ಕಾರಣರಾಗಿದ್ರು. ಅವರು ಬಂದು ನಳಂದ ಯೂನಿವರ್ಸಿಟಿ ಮೇಲೆ ಯುದ್ಧ ಸಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಅದನ್ನ ಡಿಸ್ಟ್ರಾಯ್ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಓಕೆ, ಸೊ ಈ ಒಂದು ನಳಂದ ಯೂನಿವರ್ಸಿಟಿ ಏನಿದೆ ಇದು ಒಂದು ತುಂಬಾ ಒಳ್ಳೆಯ ಒಂದು ರೆಪ್ಯುಟೇಷನ್ ಅನ್ನ ಹೊಂದಿತ್ತು. ಬಟ್ ಬರ್ತಾ 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 ಏನೋ ಅರಸರ ಅಟ್ಯಾಕ್ಗಳು ಜಾಸ್ತಿ ಆದಂಗ ಅದರ ರೆಪ್ಯುಟೇಷನ್ ಕೂಡ ಕಡಿಮೆ ಆಗ್ತಾ ಹೋಯ್ತು. ಈ ಒಂದು ಯೂನಿವರ್ಸಿಟಿಯಲ್ಲಿ ಹುಯೆನ್ಸಾಂಗ್ ತುಂಬಾನೇ ವರ್ಷ ಕಳೆದಿದ್ದ, ಈ ಕಾಲೇಜ್ ಅಲ್ಲಿ ಒಂದು ಸ್ಟಡಿ ಮಾಡಿದ್ದ ಅಂತ ಹೇಳಿ ನಾವು ನೋಡಬಹುದಾಗಿದೆ. ಓಕೆ, ಸೊ ನಳಂದ ಯೂನಿವರ್ಸಿಟಿ ಬಗ್ಗೆ ನೀವು ನೋಡಿದ್ರಿ. ಇಲ್ಲಿವರೆಗೂ ನಾವು ವರ್ಧನ ಎಂಪೈರ್ ನ ನೋಡಿದ್ವಿ. ವರ್ಧನ ಎಂಪೈರ್ ಅಲ್ಲಿ ಯಾರಿಗಾದ್ರೂ ಏನಾದ್ರೂ ಸಮಸ್ಯೆ ಇದ್ರೆ, ವರ್ಧನ ಡೈನಾಸಿಟಿ ಬಗ್ಗೆ ನಿಮ್ಗೆ ಏನಾದ್ರೂ ಸಮಸ್ಯೆ ಇದ್ರೆ, ಅರ್ಥ ಆಗಿಲ್ಲ ಅಂತಂದ್ರೆ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ವರ್ಧನ ಡೈನಾಸಿಟಿಯಲ್ಲಿ ಜಾಸ್ತಿ ಏನು ನೋಡ್ಲಿಕ್ಕಿಲ್ಲ. ಹರ್ಷವರ್ಧನ ಬಗ್ಗೆ ಮಾತ್ರ ನೋಡ್ತೀವಿ, ಮತ್ತೆ ಬಿಟ್ರೆ ಹುಯೆನ್ಸಾಂಗ್ ಬಗ್ಗೆ ನೋಡ್ತೀವಿ, ನಳಂದ ಯೂನಿವರ್ಸಿಟಿ ಬಗ್ಗೆ ನೋಡ್ತೀವಿ. ಓಕೆ, ಸೊ ಇಷ್ಟ್ರಲ್ಲಿ ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಆ ಡೌಟ್ ಗಳನ್ನ ಕಮೆಂಟ್ ಮೂಲಕ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ಕೊಡ್ತೀನಿ. ಓಕೆ, ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನೋಡೋದು ಕಾರ್ಕೋಟ್ ಎಂಪೈರ್ ಆಫ್ ಕಾಶ್ಮೀರದ ಕಾರ್ಕೋಟ್ ಎಂಪೈರ್ ಬಗ್ಗೆ ನಾವು ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ,
ಸೊ ಇವತ್ತು ವರ್ಧನಾಸ್ ನೋಡಿದೀವಿ. ಏನಾದ್ರೂ ಡೌಟ್ ಇದ್ರೆ ಹೇಳಿ. ಓಕೆ, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಆದಷ್ಟು ಬೇಗ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ. ಬಾಯ್ ಬಾಯ್.